ಗೈಸ್, ವೆಲ್ಕಮ್ ಬ್ಯಾಕ್ ಟು ಯುನಿತಾ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಎಲ್ಲರಿಗೂ ಗಣಪತಿ ಹಬ್ಬದ ಶುಭಾಶಯಗಳು. ನಮ್ಮಮ್ಮ ಇವತ್ತು ಬೆಳಗ್ಗೆ ಬೇಗ ಎದ್ದು ಮಡಿಯುಟ್ಟಿ ಎಲ್ಲ ನೀರೆಲ್ಲ ಎತ್ಕೊಂಡ್ಬಂದು ಬೇಳೆ ಬೇಯಿಸಿ ನೋಡಿ, ಬೇಳೆ ಎಲ್ಲ ಬಗ್ಗಿಸ್ತಾ ಇದ್ದಾರೆ. ಆಗಲೇ ನಾನು ಈಗ ಸ್ನಾನ ಮಾಡ್ಕೊಂಡು ಬಂದೆ. ನಮ್ಮಮ್ಮ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಪೂಜೆಗೆಲ್ಲ ರೆಡಿ ಮಾಡ್ತೀನಿ. ಪೂಜೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ. ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಫೋಟೋಸ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಗಂಧ ಅರಿಶಿನ ಕುಂಕುಮದ ಜೊತೆ ಎಲ್ಲ ಬೊಟ್ಟಲ್ಲಿಟ್ಕೊಳ್ಳೋಣ ನೀಟಾಗಿ. ನಾನು ಫಸ್ಟು ಗಂಧ ಇಟ್ಟು ಅದ್ರ ಮೇಲೆ ಕುಂಕುಮ ಇಟ್ಕೋತೀನಿ, ಚೆನ್ನಾಗಿರುತ್ತೆ ಅಂತ. ಇಲ್ಲಾಂದರೆ ಬೇಗ ಹೋಗಿಬಿಡುತ್ತೆ ಹತ್ತಲ್ಲ, ಅದಕ್ಕೆ ಗಂಧ ಇಟ್ಟು ಆಮೇಲೆ ಕುಂಕುಮ ಇಟ್ಕೋತೀನಿ. ನೀಟಾಗಿ ಎಲ್ಲ ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಗೌರಿ ಗಣಪತಿ ಹಬ್ಬಕ್ಕೆ ನಾಗರ ಮಾಡೋದ್ರಿಂದ ಗೆಜ್ಬತ್ತಿ ಎಲ್ಲ ಹಾಕಬೇಕು. ಗೆಜ್ಬತ್ತಿ ಎಲ್ಲ ಎತ್ಕೊಂಡ್ಬಂದಿದ್ದಾರೆ. ಫೋಟೋಸ್ಗೆಲ್ಲ ನೀಟಾಗಿ ಗೆಜ್ಬತ್ತಿ ಹಾಕಿಟ್ಟು ಇದು ಬಂದು ರುದ್ರಾಕ್ಷಿ ಹೂವಿನ ಹಾರ. ನಾವು ಇದನ್ನು ಏರಿಸಿ ಪೋಣಿಸಿ ಒಂದು 2 ಮಂತ್ಸ್ ಆಯಿತು. ನೀರಲ್ಲಿ ಹದ್ದಿ ಹಾಕ್ತಾಯಿದ್ರೆ ಹಂಗೆ ತುಂಬ ಚೆನ್ನಾಗಿದೆ, ಏನೂ ಆಗಲ್ಲ. ನೀವು ಕೂಡ ರುದ್ರಾಕ್ಷಿ ಹೂವು ಸಿಗೋಂಗಿದ್ರೆ ಹಾರ ಪೋಣಿಸ್ಬಿಟ್ಟು ಹಾಕಿ, ತುಂಬ ಚೆನ್ನಾಗಿರುತ್ತೆ. ಏನು ಬಾಡಲ್ಲ, ಏನೂ ಆಗಲ್ಲ. ಸ್ವಲ್ಪ ಬಾಡ್ತಿದ್ದಂಗೆ ನೀರಲ್ಲಿ ಹದ್ದಿ ಹಾಗೆ ಹಾಕಿ, ಚೆನ್ನಾಗಿರುತ್ತೆ. ಪೂಜೆ ಸಾಮಗ್ರಿಗಳೆಲ್ಲ ತೊಳ್ಕೊಂಡಿರೋವನ್ನೆಲ್ಲ ನೀಟಾಗಿ ಒರೆಸ್ಕೊಂಡು, ನಮ್ಮ ಮನೆ ದೇವ್ರದ್ದು ಹುಂಡಿ. ನಮ್ಮ ಮನೆ ದೇವ್ರು ಬಂದುಬಿಟ್ಟು ತಿರುಪತಿ ವೆಂಕಟರಮಣ ಸ್ವಾಮಿ. ನಾವು ಈ ದುಡ್ಡನ್ನು ಇದರಲ್ಲೆಲ್ಲ ಹಾಕಿ ಏನಾದರೂ ಬೆಳೆ ಬೆಳೆದಾಗು, ಏನಾದರೂ ಹಸು ಮಾರಿದಾಗು ಎಲ್ಲ ದುಡ್ಡು ವಾರ ಪೂಜೆ ಮಾಡಿದಾಗೆಲ್ಲ ಇದರಲ್ಲಿ ಹಾಕಿಡ್ತಾ ಇರ್ತೀವಿ. ಹಾಕಿಟ್ಟು ದೇವಸ್ಥಾನಕ್ಕೆ ಹೋದಾಗ ಎಲ್ಲ ಒಂದೇ ಸರಿ ಎತ್ಕೊಂಡೋಗಿ ಅಲ್ಲಿ ಉಂಡಿಗೆ ಹಾಕ್ಬರ್ತೀವಿ. ಇಲ್ಲಾಂದರೆ ನಮ್ಮ ಖರ್ಚಿಗೆ ಇಲ್ಲಿಂದ ಹೋಗಬೇಕಾದ್ರೆ ನಮ್ಮ ಖರ್ಚಿಗೆಲ್ಲ ಬಳಸ್ಕೊಂಡು ಹೋಗ್ತೀವಿ. ನೀವು ಈ ಥರ ಮಾಡ್ತಾಯಿದ್ರೆ ನೀವು ಯಾವ ಥರ ಮಾಡ್ತೀರಂತ ಕಮೆಂಟ್ ಹಾಕಿದ್ವಿ. ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ, ಎಲ್ಲ ರೆಡಿಯಾಗಿದೆ. ನಮ್ಮಮ್ಮ ಅಡುಗೆ ಎಲ್ಲ ಎಷ್ಟು ಮಾಡಿದ್ದಾರೆ ಅಂತ ನೋಡಿ ಅಡುಗೆ ಎಲ್ಲ ತೊಗೊಂಬಂದು ಎಡೆ ಹಾಕಿ ಕಾಯಿ ಹೊಡೆದ್ರೆ ಪೂಜೆದೆಲ್ಲ ಮುಗಿಯುತ್ತೆ. ನಮ್ಮಮ್ಮನ ಅಡುಗೆ ಪ್ರೊಸೆಸ್ ಎಲ್ಲಿವರೆಗೂ ಬಂದಿದೆ ನೋಡೋಣ ಬನ್ನಿ. ನಮ್ಮಮ್ಮ ಸಾಂಬಾರಿಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹೂರಣ ರುಬ್ಬಕ್ಕೂ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬೆಲ್ಲ, ಬೇಳೆ ಮತ್ತು ಕೊಬ್ಬರಿ ಎಲ್ಲ ಹಾಕ್ಕೊಂಡು ಇಲ್ಲೇ ನಾವು ಹೂರಣ ರುಬ್ಬೋದು ಗುಂಡು ಬಂಡೆ ಮೇಲೆ. ಈಗೆಲ್ಲ ಗ್ರೈಂಡರ್ಗಳಲ್ಲಿ ರುಬ್ತಾರೆ, ಆದರೆ ನಮ್ಮ ಮನೇಲಿ ಇನ್ನೂ ಹಳೆ ಪದ್ಧತಿನೇ ಇದೆ, ಗ್ರೈಂಡರ್ ಎತ್ಕೊಂಬಂದಿಲ್ಲ. ಹಂಗಾಗಿ ಹಳ್ಳಿ ಕಡೆ ಅಲ್ವಾ, ಸೊ ಹಂಗಾಗಿ ಗುಂಡು ಬಂಡೆ ಹಾಕ್ಸ್ಕೊಂಡಿದ್ದಾರೆ ಅಡುಗೆ ಮನೆಯಲ್ಲೇ. ಇದರಲ್ಲೇ ರುಬ್ಬೋದು ನಾವು. ನೀವೇನರಲ್ಲಿ ಹೂರಣ ರುಬ್ತೀರ ಅಂತ ಕಮೆಂಟ್ ಹಾಕಿ ಗಾಯ್ಸ್. ನಾಗರ ಮಾಡ್ಕೊಬರಕ್ಕೆ ತೊಗೊಂಡು ಹೋಗೋದು, ನೀವು ಏನೆಲ್ಲ ತೊಗೊಂಡು ಹೋಗ್ತೀರ ಅಂತ ಕಮೆಂಟ್ ಮಾಡಿ. ಇದು ತುಪ್ಪದ ಬತ್ತಿ, ಇದು ಹಾಲು ಮತ್ತು ತುಪ್ಪ, ಗೆಜ್ಜಸ್ರ, ಊದ್ಗಡ್ಡಿ, ಹಣ್ಣು, ಹೂವು, ತೆಂಗಿನಕಾಯಿ, ಹಸಿ ದಾರದ ನುಂಡೆ, ಇದು ಕರ್ಪೂರ. ನಾವಿಷ್ಟೆಲ್ಲ ತೊಗೊಂಡೋಗ್ತೀವಿ. ನೀವೇನೇನೆಲ್ಲ ತೊಗೊಂಡೋಗ್ತೀರ ಅಂತ ಕಮೆಂಟ್ ಮಾಡಿ ಗಾಯ್ಸ್. ನಾವು ನಾಗರು ಬಂದುಬಿಟ್ಟು ಹುತ್ತಕ್ಕೆ ಮಾಡ್ತೀವಿ. ಕೆಲವೊಬ್ಬರು ನಾಗರ ಕಲ್ಲಿಗೆ ಮಾಡ್ತಾರೆ, ಬಟ್ ನಾವು ಮುಂಚೆಯಿಂದ ಹುತ್ತಕ್ಕೆ ಮಾಡ್ಕೊಂಬರ್ತಾಯಿದ್ವಿ. ಇವಾಗಲೂ ಕೂಡ ಹುತ್ತಕ್ಕೆ ಮಾಡ್ತೀವಿ. ನನ್ನ ಮಗನಿಗೆ ಸರಿ ತಿನ್ನಿಸಿ ಮುಂದಿನ ಕೆಲಸ ನೋಡ್ಕೋಬೇಕು. ಅಳ್ತಾ ಇದ್ದಾನೆ, ಅವನು ಊಟ ಟೈಮ್ ಆಗಿದೆ. ನಮ್ಮ ಮನೆಯಲ್ಲಿ ಅಡುಗೆ ಆಗಿ ಎಡೆ ಎಲ್ಲ ನೈವೇದ್ಯ ಇಟ್ಟು ದೇವ್ರಿಗೆ ಅಡುಗೆ ಎಲ್ಲ ಅಲ್ಲಿವರೆಗೂ ಊಟ ಮಾಡಲ್ಲ. ಅದಕ್ಕೆ ಅಂತ ಫಾಸ್ಟಿಂಗ್ ಇದ್ದೀವಿ. ಅದಕ್ಕೆ ನಮ್ಮಮ್ಮ ಈಗ ತಿನ್ನೋಕ್ಕೆ ಅಂತ ಸ್ವೀಟ್ ಅವಲಕ್ಕಿ ಮಾಡೋಕ್ಕೆ ನೆನೆಸಿಟ್ಟಿದ್ದಾರೆ. ಸ್ವೀಟ್ ಅವಲಕ್ಕಿಗೆ ಸ್ವಲ್ಪ ಬೆಲ್ಲ ಮತ್ತು ಕಾಯಿ ತುರಿ ಹಾಕ್ಕೊಂಡು ಸ್ವೀಟ್ ಅವಲಕ್ಕಿ ಮಾಡಿಕೊಂಡು ಟಿಫನಿಗೆ ಸ್ವಲ್ಪ ತಿನ್ಕೊಂಡು ಆಮೇಲೆ ಅಡುಗೆ ಎಲ್ಲ ಆದಮೇಲೆ ದೇವ್ರಿಗೆ ನೈವೇದ್ಯ ಇಟ್ಟು ಮತ್ತೆ ಊಟ ಮಾಡ್ತೀವಿ. ಕಡುಬು ಮಾಡೋದಕ್ಕೆ ಹೂರಣ ರೆಡಿಯಾಗಿದೆ. ಇಲ್ಲಿ ನೋಡಿ, ನಮ್ಮಮ್ಮ ಹಸಿ ಕಡುಬಿಗೆ ಮುದ್ದೆ ರೆಡಿ ಮಾಡ್ತಾ ಇದ್ದಾರೆ. ಇನ್ನೇನು ಆಗಿದೆ ಅದು ಕೂಡ. ಇಲ್ಲಿ ಸಾಂಬಾರು ರೆಡಿ ಆಗಿದೆ ನೋಡಿ. ನಿಮ್ಮ ಮನೆಯಲ್ಲಿ ನೀವು ಯಾವ್ಯಾವ ಥರ ಏನೇನು ಅಡುಗೆ ಎಲ್ಲ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಕೋಸಂಬರಿ, ಚಿತ್ರಾನ್ನ ಗೊಜ್ಜು ಕೂಡ ರೆಡಿಯಾಗಿದೆ. ಆಲ್ಮೋಸ್ಟ್ ಅಡುಗೆ ಎಲ್ಲ ಕಂಪ್ಲೀಟ್ ಆದಂಗೆ. ಕಡುಬನ್ನು ಮಾಡೋದ್ರಿಂದ ಆಯಿತು. ನಮ್ಮಮ್ಮ ಕಡುಬು ಯಾವ ಥರ ಮಾಡ್ತಾರೆ ಅಂತ ನೋಡಿ ಗಾಯ್ಸ್. ನಾವು ಹಪ್ಪಳ ಹೊತ್ತ ಪ್ರೆಷರಲ್ಲಿ ಮಾಡೋದು ಕಡುಬು. ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಹಾಕಿ ಗಾಯ್ಸ್. ಯಾಕಮ್ಮ
ದೇವರಿಗೆ ಬಾಳೆ ಎಲೆಯಲ್ಲಿ ನೈವೇದ್ಯ ಎಲ್ಲ ಮಾಡಿ ದೀಪ ಹಚ್ಚಿ ಬಾಬಾ ಊಟಕ್ಕೆ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸೆಯಂದು ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸೆಯಂದು ನಿನ್ನ ಸನ್ನಿಧಾನದ ತಲೆಬಾಗಿ ಕೈಯ ಮುಗಿದು ಭಕ್ತರಿಗೆ ದಯ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇನು ಲೋಕದಾಳು ಅಣುವಿನ ಇಹ ಪರದ ಸಾಧನಕ್ಕೆ ನೋಡಿ ಗೈಸ್, ನಮ್ಮ ಮನೇಲಿ ಏನೆಲ್ಲ ಸ್ಪೆಷಲ್ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಚಿತ್ರಾನ್ನ, ಅನ್ನ, ಸಾಂಬಾರ್, ಹಸಿ ಕಡುಬು, ಮಜ್ಜಿಗೆ, ಉಪ್ಪು, ಉಪ್ಪಿನಕಾಯಿ, ಹೆಸರುಬೇಳೆ, ಕಾಯಿ ರಸ, ತುಪ್ಪ. ನಿಮ್ಮ ಮನೆಯಲ್ಲೂ ಏನೇನು ಮಾಡಿದ್ದೀರ ಅಂತ ಕಮೆಂಟ್ ಮಾಡಿ ಗೈಸ್. ಬಾಳೆ ಎಲೆ ಊಟ ಎಷ್ಟು ಚಂದ ಅಲ್ವಾ? ಹಬ್ಬದ ದಿನ ನಾವು ಪ್ರತಿ ಹಬ್ಬಕ್ಕೂ ಬಾಳೆ ಎಲೆ ಊಟನೇ ಮಾಡೋದು. ನೋಡಿ ಗೈಸ್, ಪೂಜೆ ಮಾಡಿ ಅಡುಗೆ ಮಾಡಿ ಎಲ್ಲ ರೆಡಿ ಮಾಡಿ ಊಟ ಮಾಡೋ ಅಷ್ಟೊತ್ತಿಗೆ 3 ಗಂಟೆ. ಇಲ್ಲಿಗೆ ಹಬ್ಬ ಮುಗ್ದಂಗೆ ಲೆಕ್ಕ. ಇನ್ನು 3 ಗಂಟೆ ಕರೆಕ್ಟಾಗಿ ಹೆವಿ ಮಳೆ ಬರ್ತಾಯಿದೆ ನೋಡಿ. ನನ್ನ ಮಗ ಇವತ್ತು ಹಬ್ಬ ಅಂತಾನೇನು ಯಾವ ಪಾಟಿ ನಿದ್ದೆ ಮಾಡ್ತಾ ಇದ್ದಾನೆ ನೋಡಿ ಗೈಸ್. ಡೈಲಿ ನಾನು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಎದ್ಬಿಡ್ತಾ ಇದ್ದ, ಬಟ್ ಇವತ್ತು ನೋಡಿ ಯಾವ ಥರ ನಿದ್ದೆ ಮಾಡ್ತಾವನೆ. ಅವನಿಗೆ ನಾನು ಮಲ್ಕೊಂಡ್ರೆ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ. ಫೈನಲಿ ನಮ್ಮದು ಹಬ್ಬದ್ದು ಪೂಜೆ, ಅಡುಗೆ, ಊಟಗಳು ಎಲ್ಲ ಮುಗಿದು ಗೈಸ್. ನಿಮ್ಮ ಮನೇಲಿ ಯಾವ ಥರ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್ ವಿಡಿಯೋ.